everyone, this is Manoj here. In this video, I'm going to solve KCET 2019 physics paper not using tricks manually. Okay, ನಿನ್ನೆ ಒಂದು ಕಮೆಂಟ್ ಬಂದಿತ್ತು. ಐ ಡೋಂಟ್ ನೋ ಹೂ ಈಸ್ ಈ, ಬಟ್ ಇಟ್ ವಾಸ್ ಲೈಕ್ ಐ ಆಮ್ 2021 ಪೇಪರ್ ಸೆಟರ್ ಆ್ಯಂಡ್ ಯುವರ್ ಟ್ರಿಕ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್ ಅಟ್ ಆಲ್. And I was got surprised and I was got bit scared about it. And so let's stop this right now. Okay, so tricks itkondiri, like I'm not telling that trick doesn't work. It works because I have done it. And don't think that I have done my entire paper using the tricks. ನಾನು ಓದಿದ್ದೆ ಸ್ವಲ್ಪ, ನಾನು ಓದಿದ್ದು ಬಿಟ್ಟು ನಾನು ಹೇಳಿದಾಗೆ like ಒಂದು 10 to 15 ಕ್ವೆಶನ್ಸ್ ನಾನು ಅಪ್ಲೈ ಮಾಡಿದೆ, ನಾನು ಒಳ್ಳೆ ರಿಸಲ್ಟ್ ಬಂತು ನನಗೆ. ಓಕೆ, ಸೊ ದಿಸ್ ಇಸ್ ಹೌ ಐ ಡಿಡ್. ಓಕೆ, ಆ್ಯಂಡ್ ಐ ಹ್ಯಾವ್ ಸಜೆಸ್ಟೆಡ್ ದಿಸ್ ಆ್ಯಂಡ್ ಐ ಆಮ್ ನಾಟ್ ಟೆಲಿಂಗ್ ಯು ಡೂ ಅಪ್ಲೈ ದಿಸ್ ಥಿಂಗ್ ಟು ಯುವರ್ ಎಂಟೈರ್ ಪೇಪರ್. ಐ ಆಮ್ ನಾಟ್ ಟೆಲಿಂಗ್ ಯು ಲೈಕ್ ದ್ಯಾಟ್. ಎಂಟೈರ್ ಪೇಪರ್ಗೆ ಇದನ್ನು ಅಪ್ಲೈ ಮಾಡಬೇಡಿ. ಆ್ಯಂಡ್ ಮತ್ತೆ ಕ್ವಶನ್ ಕೇಳ್ತಾನೆ ಇದ್ದೀರಾ, ಬ್ರೋ ನೀವು ಹೇಳ್ಕೊಟ್ರೋ ಟಿಕ್ನ ನಾನು ಅಪ್ಲೈ ಮಾಡಿದ್ರೆ ನನ್ನ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಐ ಕಾಂಟ್ ಗೆಸ್, ಬಿಕಾಸ್ ಪೇಪರ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪೇಪರಲ್ಲಿ ನಿಮ್ಗೆ ಯಾವ ರೀತಿ ಎಷ್ಟು ಕ್ವೆಶನ್ ಬಂದಿರುತ್ತೋ, ಸೊ ಅದ್ರ ಬೇಸ್ ಮೇಲೆ ನೀವು ಎಷ್ಟು ಕ್ವೆಶನ್ ಗೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನಾನು ಯಾವ ರೀತಿ ಹೇಳೋದು ನಿಮಗೆ, ನೀವೇ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದಿಸ್ ಪೇಪರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ yet, please do subscribe to my channel and press the bell icon so that you will be notified with every video that will be uploaded by me. Okay, let's start the video. First question we have, which one of the following nuclei has shorter mean life? Okay, which one? I'll give you 5 seconds. Do guess the answer and comment below. Tuck. 1, 2, 3, 4, 5. Time's up. And it's option C. If you ask me what is the logic behind this, it's very simple. See, activity is given by slope of the graph, and higher the activity implies shorter the mean life. Yes, for example, ಕವಾಸಕಿ ನಿಂಜಾ ಒಂದು ಹೆವಿ ದುಡ್ಡಿನ ಬೈಕ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಕೊಡ್ತಾರೆ, ಇದು ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಿದ್ದ ಅಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು. ಓಕೆ, ಕವಾಸಕಿ ನಿಂಜಾ ಒಂದು ಹೆವಿ ಕಾಸ್ಟ್ಲಿ ಬೈಕ್ ತೊಗೋತೀನಿ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಾನು ಒಂದು ಪೆಟ್ರೋಲ್ ಹಾಕ್ಸರ್ ಅದು ಮಿನಿಮಮ್ ಟು ಮಿನಿಮಮ್ ಒಂದು 15 ಕಿಲೋಮೀಟ್ರ್ ಹಂಗೆ ಮೈಲೇಜ್ ಕೊಡಬಹುದು ಅಷ್ಟೇ. ಅದೇ ನಾವು ಹೀರೋ ಹೊಂಡಾ ಬೈಕ್ ತೊಗೊಂಡ್ರೆ ಅದು ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ. ಓಕೆನಾ? ಓಕೆ, ಅದು ಗ್ರೇಟರ್ ಅಲ್ಲ, ಸ್ಮಾಲ್ ಬಜೆಟ್. ಅದು ಹೆಂಗೆ ಕೊಡುತ್ತೆ, ನೀವು ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ 60 ಕಿಲೋಮೀಟ್ರ್ ಪ್ಲಸ್ ಕೊಡುತ್ತೆ ಮೈಲೇಜ್ ಅಲ್ವಾ. ಸೊ ನೀವು ಜಾಸ್ತಿ ಯಾವಾಗ ಎಫಿಷಿಯೆಂಟ್ ಆಗಿ ಬರುತ್ತೆ, ಆದರೆ ಸ್ಪೀಡು ಕಡಿಮೆ. ಕವಾಸಕಿ ನಿಂಜಾದಲ್ಲಿ ಸ್ಪೀಡ್ ಹೆಂಗಿರುತ್ತೆ, ರಾಕೆಟ್ ಹೊಡೆದಂಗೆ ಹೋಗುತ್ತೆ ಅಲ್ವಾ. ಅದು ಸ್ಪೀಡ್ ಜಾಸ್ತಿ ಇದೆ, ಅದೇ ಅದ್ರ ಮೀನ್ ಲೈಫ್ ಅಂದರೆ ಅದ್ರ ಮೈಲೇಜ್ ತುಂಬ ಕಡಿಮೆ ಇರುತ್ತೆ. ಸೊ ಅದೇ ಥರ ಇಲ್ಲೂ ಅಷ್ಟೇ, ವೆರಿ ಸಿಂಪಲ್. ಈಗ ಹಿಂಗಿದೆ ಅಲ್ವಾ. ಸೊ ಇವಾಗ ಎಫಿಷಿಯೆಂಟ್ ವರ್ಕರ್ ಇಲ್ಲಿ. ಓಕೆ, ಎಫಿಷಿಯೆಂಟ್ ವರ್ಕರ್ ಜಸ್ಟ್ ಲೈಕ್ ಸ್ಲೋಪ್ ಆಫ್ ಎ ಇಸ್ ಗ್ರೇಟರ್ ಅಲ್ವಾ. ಇದು ತುಂಬ ಜಾಸ್ತಿ ಸ್ಲೋಪಾಗಿ ಹೋಗಿದೆ. ಸ್ಲೋಪ್ ಆಫ್ ಎ ಇಸ್ ಗ್ರೇಟರ್ ಆ್ಯಂಡ್ ವಿಚ್ ಇಸ್ ಫಾಲೋಡ್ ಬೈ, ಇಫ್ ದ ಸ್ಲೋಪ್ ಇಸ್ ಹೈಯರ್ ಮೀನ್ಸ್ ಹೈಯರ್ ದ ಆಕ್ಟಿವಿಟಿ ಅಲ್ವಾ. ಹೈಯೆಸ್ಟ್ ಆಕ್ಟಿವಿಟಿ ಅದು ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೆನ್ ಇಫ್ ಇಟ್ ಇಸ್ ಪರ್ಫಾರ್ಮಿಂಗ್ ಹೈಯೆಸ್ಟ್ ಆಕ್ಟಿವಿಟಿ ಮೀನ್ಸ್ ಅದರ ಮೈಲೇಜ್ ಏನಾಗಿರಬೇಕು, ಕಡಿಮೆ ಇರಬೇಕು. ದಟ್ ಈಸ್ ಶಾರ್ಟರ್ ದ ಮೀನ್ ಲೈಫ್. ಸೊ ದಿಸ್ ಇಸ್ ಹೌ ದ ಫಂಡಾ ವಿಲ್ ಬಿ ವರ್ಕಿಂಗ್. ಸೊ ಇಟ್ಸ್ ಆಪ್ಷನ್ C, that is A. So let's see second question. The conductivity of the semiconductor increases with the increase in temperature because ಅಂತ ಕೇಳಿದ್ದಾರೆ. So these are theory topics. A very simple option, very simple answer. Only thing you need to concentrate on the options that is given below. Relaxation time increases, number density of current carrier increases, relaxation time decreases, but effect of decrease in relaxation time is much less than increase in number density. And then option C, we have number density of charge carriers increases, and option D, we have both number density of charge carriers and relaxation time increases ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಣ್ಣದಾಗೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ. As temperature increases, the number density of the charge carriers increases according to the equation. Which equation? Nernst equation. N is equal to Ct raised to power 3 by 2 e raised to power e divided by 2 into kT. Okay, so this is the equation. Thus the current temperature increases and the number density of the charge carriers increases, resulting in increasing conductivity of the semiconductor. ಇದನ್ನು ಅರ್ಥ ನಿಧಾನಕ್ಕೆ, ಇದನ್ನು ಬೇಕಾದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿದ್ರೆ ಇದನ್ನು ಅಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಅದ್ರಲ್ಲಿ ನಿಧಾನಕ್ಕೆ ಮಾಡ್ಕೊಂಡು ಒಂದು ನೀಟಾಗಿ ಅಬ್ಸರ್ವ್ ಮಾಡಿದ್ದನ್ನು ನಿಮ್ಗೊಂದು ಹಿಂಟ್ ಸಿಗುತ್ತೆ. ಸೊ ಇದರಿಂದ ಆನ್ಸರ್ನ ಆರಾಮಾಗಿ ಗೆಸ್ಬೋದು. ಆಪ್ಷನ್ ಬಿ, nothing but number density of current carriers increase ಆದರೆ relaxation time decreases, but the effect decreases in relaxation time is much less than increase in number of density. ಯಾವಾಗ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೋ ಆವಾಗ ಅಷ್ಟೇ ಕಡಿಮೆ ಆಗೋದು. ಓಕೆ, let's see question number 3. For a transistor amplifier, the voltage gain is ಅಂತ ಕೇಳಿದ್ದಾರೆ. So I'll be drawing a graph over here which contains V over here and which contains frequency over here
and the graph will be looks like this. Okay, this, I'm so sorry. ಓಕೆ, ಈ ರೀತಿ ಇದೆ. ಸೊ ಏನಪ್ಪ ಇದು ಒಂಥರ ಮನೆ ಥರ ಬಂದ್ಬಿಟ್ಟ ಒಂದು ಗ್ರಾಫ್ ಬರ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಡಿ. ಇದೇ ನಿಮ್ಮ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ ಆ್ಯಕ್ಟಿವಿಟಿ ಗ್ರಾಫ್ ಅಥವಾ ಅದ್ರ ಮೊಮೆಂಟ್ ಗ್ರಾಫ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದರಲ್ಲಿ ಏನು ಅಬ್ಸರ್ವ್ ಮಾಡೋದು ಅಂತಂದರೆ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ curve of the transistor amplifier shows that the voltage gain of a transistor amplifier is constant in the mid frequency range only and it low at high and low frequencies. ಅರ್ಥ ಹೆಂಗೆ ಗೊತ್ತಾ? ಇಲ್ಲಿ ಸ್ಟಾರ್ಟಿಂಗಲ್ಲಿ 0 1 2 3 4 5 ಅಂತ ಕೊಟ್ಕೋಗ್ತಾರೆ. ಇದು ಮಿನಿಮಮ್ ಅಲ್ವಾ? ಸ್ಟಾರ್ಟಿಂಗ್ ಫೇಸಲ್ಲೂ ಲೋ ಇರುತ್ತೆ ಆ್ಯಂಡ್ ಇದು ಮ್ಯಾಕ್ಸಿಮಮ್ 5 ಅಂತ ಅಂದ್ಕೊಳ್ಳಿ. ಎಂಡಿಂಗ್ ಫೇಸಲ್ಲೂ ಲೋ ಇರುತ್ತೆ, ಆದರೆ ಮಿಡಲ್ ಫೇಸಲ್ಲಿ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ದಟ್ ಈಸ್ ದ ಆ್ಯಕ್ಟಿವಿಟಿ ಗ್ರಾಫ್ ಆಫ್ ದಿಸ್ ಫಾರ್ ಅ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್. ಸೊ ಇದರಿಂದ ಆನ್ಸರ್ ನಿಮ್ಗೆ ಏನು ಗೆಸ್ ಮಾಡ್ಬೋದು? ಇಟ್ಸ್ ವೆರಿ ಸಿಂಪಲ್, ಆಪ್ಷನ್ ಡಿ. ಇಟ್ ವಿಲ್ ಬಿ ಈಸ್ ಲೋ ಅಟ್ ಹೈ ಆ್ಯಂಡ್ ಲೋ ಫ್ರೀಕ್ವೆನ್ಸೀಸ್ ಆ್ಯಂಡ್ ಕಾನ್ಸ್ಟೆಂಟ್ ಅಟ್ ಮಿಡಲ್ ಫ್ರೀಕ್ವೆನ್ಸೀಸ್. ಈ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರು ಇನ್ನು ಬೇರೆ ಬೇರೆ ಆಂಪ್ಲಿಫೈರ್ಸ್ ಇದೆಯಲ್ಲ, ಅದ್ರದ್ದೆಲ್ಲನೂ ಇದರ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಕ್ವಶನ್ ಕೇಳಿದ್ರು ಕೇಳ್ಬೋದು, ಆನ್ಸರ್ನ ಟಕ್ ಅಂತ ಮಾಡಬಹುದು. ಆ್ಯಂಡ್ ವಿ ಹ್ಯಾವ್ ಫೋರ್ತ್ ಕ್ವಶನ್ ಹಿಯರ್. ಇನ್ ದ ಫಾಲೋಯಿಂಗ್ ಕರೆಂಟ್ ವಾಟ್ ಆರ್ ಪಿ ಆ್ಯಂಡ್ ಕ್ಯೂ ಅಂತ ಕೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ದಿಸ್ ಆಸ್ ಎ ಆ್ಯಂಡ್ ಲೆಟ್ಸ್ ಟೇಕ್ ದಿಸ್ ಆಸ್ ಬಿ. ಇದು ನಾರ್ ಗೇಟು. ಸೊ ಔಟ್ಪುಟ್ ವಿಲ್ ಬಿ ಬಿಕಮ್ ಬೂಲಿಯನ್ ಈಕ್ವೇಷನ್ ಏನು ಸಿಗುತ್ತೆ ನಮಗೆ? ಎ ಪ್ಲಸ್ ಬಿ ಹೋಲ್ ಬಾರ್. ಇದನ್ನು ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ. ಮೇ ಬಿ ಇದರಲ್ಲೂ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಸಿಲೆಬಸ್ನ ಫಾಲೋ ಮಾಡಿ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿಲ್ಲ. ಈಗ KCETಗಳು ಸಿಲೆಬಸ್ನ ಫಾಲೋ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಐ ಆಮ್ ಜಸ್ಟ್ ಸಾಲ್ವಿಂಗ್ ಅ ಪ್ರಾಬ್ಲಮ್, ದಟ್ಸ್ ಇಟ್. ಐ ಆಮ್ ಜಸ್ಟ್ ಸಾಲ್ವಿಂಗ್ ಅ ಪೇಪರ್, ದಟ್ಸ್ ಇಟ್. ಓಕೆ, ಸೊ ಇದನ್ನು ನೋಡೋದಾದರೆ, ಸೊ ವಿ ಗಾಟ್ ಅ ಬೂಲಿಯನ್ ಈಕ್ವೇಷನ್ ದಟ್ ಈಸ್ y ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬಾರ್. ಫಾರ್ ಎಕ್ಸಾಂಪಲ್, ನಾನು ಇವಾಗ ಎ ಕಡೆ ಅವರೇ ಇನ್ಪುಟ್ ಕೊಟ್ಟಿದ್ರೆ ಎ ಕಡೆ 1 ಇರಬೇಕು, ಬಿ ಕಡೆ 0 ಇದೆ. ಸೊ ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಆಫ್ ದಿಸ್? ಈಗ ಫಾರ್ ಎಕ್ಸಾಂಪಲ್ ಎ ಕೊಟ್ಟಿದ್ದಾರೆ ಅಂತಂದರೆ, ಈಗ ಇಲ್ಲಿ 1 ಕೊಟ್ಟಿದ್ದಾರೆ ಅಂತಂದರೆ ವಾಟ್ ವಿಲ್ ಬಿ ದ ಔಟ್ಪುಟ್ ನಾರ್ ಗೇಟ್ ಹಾಕಿದಾಗ ಎ ಬಾರ್ ಅಂತಂದರೆ ಏನು ಬರುತ್ತೆ? 1 ಇದ್ರೆ 0 ಬರುತ್ತೆ, 0 ಇದ್ರೆ 1 ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ 1 ಇದೆ, ಪಿ ಜಾಗಡೆ ಏನು ಬರಬೇಕು? 0 ಬರಬೇಕು. ಪಿ ಜಾಗದಲ್ಲಿ ಇರಬೇಕು 0 ಬರಬೇಕು. ಕ್ಯೂ ಇದ್ದಲ್ಲಿ 0 ಕೊಟ್ಟಿದ್ದಾರೆ, ಇಲ್ಲಿ ಏನು ಬರಬೇಕು? 1 ಬರಬೇಕು. ಇಟ್ಸ್ ವೆರಿ ಸಿಂಪಲ್. ಆಪ್ಷನ್ ಡಿ, ಪಿ ಈಸ್ ಈಕ್ವಲ್ ಟು 0 ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 1. ಸೊ ಲೆಟ್ಸ್ ಸಿ ಕ್ವಶನ್ ನಂಬರ್ 5. ಸಖತ್ ಕ್ವಶನ್ ಇದು ಅಂತ ಅಂದ್ಕೊಳ್ಳಿದ್ದು. ಇದೆಂಥ ಕ್ವಶನ್ ಗೊತ್ತಾ? ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಆದರೆ ಸ್ಮಾಲ್ ಥಿಂಕಿಂಗ್. ಈಗ ಸಣ್ಣ ಪುಟ್ಟ ಫಾರ್ಮುಲಾಸ್ ಹಾಕ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. An antenna uses electromagnetic waves of frequency 5 MHz and for proper working the size of the antenna should be ಅಂತ ಕೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಏನಿದೆ, ಇಲ್ಲೊಂದು ಆಂಟೆನಾ ಇದೆ ವಿಚ್ ಯೂಸಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಸ್ ಫ್ರೀಕ್ವೆನ್ಸಿ. ಅದರ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ? 5 MHz. ಓಕೆ, ಫಾರ್ ಪ್ರಾಪರ್ ವರ್ಕಿಂಗ್, ಅದು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಟಿ ವಿ ಡಿಶ್ ಏನೋ ಹಾಕ್ಸಿರ್ತೀರ ಅಂತ ಅಂದ್ಕೊಳ್ಳಿ, ಏರ್ಟೆಲ್ಲೋ ಏನೋ ಒಂದು ಹಾಕ್ಸಿರ್ತೀರ, ಅದು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ, ನೀವು ಅಡ್ಜಸ್ಟ್ ಮಾಡಬೇಕು. ಆವಾಗ ಯಾವ ಸೈಜ್ ಆಂಟೆನಾ ಸೈಜ್ ಏನು ಬೇಕು ಅಂತ ಹೇಳ್ತಾರೆ. ಆ್ಯಂಟೆನಾ ಸೈಜ್ಗೊಂದು ಫಾರ್ಮುಲಾ ಇದೆ, ಮತ್ತು ಆಮೇಲೆ ಇಲ್ಲಿ 2 ಫಾರ್ಮುಲಾ ಯೂಸ್ ಮಾಡ್ತೀನಿ. ಒಂದು ಸ್ಪೀಡ್ ಆಫ್ ಲೈಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ, ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಒನ್ ಆಂಟೆನಾ ಲೆಂತ್ ಫೈಂಡ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಅದನ್ನು ಈಗ ಮೆನ್ಷನ್ ಮಾಡ್ತೀನಿ ನೋಡಿ. ಫಸ್ಟ್ ಒನ್ ಈಸ್ ಸ್ಪೀಡ್ ಆಫ್ ಲೈಟ್ ಫಾರ್ಮುಲಾ, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್. ಆ್ಯಂಡ್ ಆಂಟೆನಾ ಲೆಂತ್ ಫಾರ್ಮುಲಾ ಬಂದುಬಿಟ್ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 4. ಓಕೆ, ಸೊ ಇವಾಗ ನಮ್ಗೆ ಏನು ಫೈಂಡ್ ಮಾಡ್ಬೇಕು? ಇವಾಗ ಏನು ಬೇಕು ನಮಗೆ? ಫಸ್ಟು ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಲೈಟ್ ನಮ್ಗೆ ಗೊತ್ತು. ಇಲ್ಲಿ ಏನು ಅನ್ನೋನ್ ಟರ್ಮ್, ಇಲ್ಲಿ ಲ್ಯಾಂಬ್ಡಾ ಅನ್ನೋನ್ ಟರ್ಮ್. ಲ್ಯಾಂಬ್ಡಾ ಅಂತ ಏನು? ವೇವ್ ಲೆಂತ್ ನಮಗೆ ಗೊತ್ತಿಲ್ಲ. ಇಲ್ಲಿ ವೇವ್ ಲೆಂತ್ನ ಫೈಂಡ್ ಮಾಡ್ಕೋಬೇಕು. ಆ ವೇವ್ ಲೆಂತ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಅದನ್ನು ಡಿವೈಡ್ ಬೈ 4 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ದಟ್. ಸೊ ವಾಟ್ ಇಸ್ ಸ್ಪೀಡ್ ಆಫ್ ಲೈಟ್? ಸೊ ನಮ್ಗೆ ಏನು ಬೇಕು? ಲ್ಯಾಂಬ್ಡಾ ಬೇಕಲ್ವಾ? ಇಲ್ಲಿ ಸಿ ಇತ್ತು, ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಸಿ ಈಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಂಬ್ಡಾ. ವಾಟ್ ವಿ ನೀಡ್? ನಮಗೆ ಲ್ಯಾಂಬ್ಡಾ ಬೇಕು. ವಿ ಗೋಣ ಡಿವೈಡ್ ಸಿ ಬೈ ಎಫ್. ಸೊ ವಾಟ್ ಈಸ್ ಸಿ? 3 into 10 to the power of 8 meter per second. And what is 5? That is 5 into 10 to the power of 6. ಈ 10 to the power of 6 ಮೇಲ್ಗಡೆ ಕಳಿಸಿದ್ರೆ -6 ಆಗುತ್ತೆ. +8 -6 ಆದರೆ +2. ಸೊ ಇಟ್ ಇಸ್ 3/5 into 10 raised to power 2. That is 300. 300 divided by 5 ಬಟ್ 60. ಈಗ ನಮಗೆ ಲ್ಯಾಂಬ್ಡಾ ಏನು ಸಿಕ್ತು? 60 ಸಿಕ್ತು. ನಮಗೆ ಆಂಟೆನಾ ಲೆಂತ್ಗೆ ಏನು ಮಾಡ್ಬೇಕು ನಾವು? ವಿಚ್ ಇಸ್ ಡಿವೈಡೆಡ್ ಬೈ 4 ಅಷ್ಟೇ. ಡಿವೈಡೆಡ್ ಬೈ 4 1 ಓಕೆ, ಎಸ್, 16ನ 4 ಟೈಮ್ಸ್ ಡಿವೈಡ್ ಮಾಡಿದ್ರೆ 15 ಸಿಗುತ್ತೆ ನಿಮಗೆ. ಇಟ್ಸ್ ವೆರಿ ಸಿಂಪಲ್. ಆಪ್ಷನ್. ಆ್ಯಂಡ್ ಇಲ್ಲಿ ಮೀಟರಾ ಅಥವಾ ಕಿಲೋಮೀಟರಾ? ಇಟ್ ವಿಲ್ ಬಿ ಮೀಟರ್. ರಿಮೆಂಬರ್ ದಟ್. ಸಿ, ಆಪ್ಷನ್ ಸಿ, ಮೀಟರ್. And let's say question number 6, we have a magnetic needle has a magnetic moment of 5 into 10 to the power of -2 am square and moment of inertia 8 into 10 to the power of -6 kgm square.
it has a period of oscillation 2 seconds. In a magnetic field B bar, the magnitude of the magnetic field is approximately. ನೀವು ಇದಕ್ಕೆ ಎಷ್ಟು ಪ್ರಿಪೇರ್ ಆಗಿರಬೇಕು ಅಂತಂದರೆ ಲೈಕ್ ಸಿಂಪಲ್ ಪ್ರಾಬ್ಲಮ್, ಒಂದೇ ಫಾರ್ಮುಲಾ ಟಕ್ ಟಕ್ ಅಂತ ಸಿಕ್ಬಿಡುತ್ತೆ, ಏನಿಲ್ಲ. ಟೈಮ್ ಪೀರಿಯಡ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಇನರ್ಷಿಯಾಗೆ ಒಂದು ಫಾರ್ಮುಲಾ ಇದೆ, ದಟ್ ಇಸ್ ನಥಿಂಗ್ ಬಟ್ T is equal to 2π√I/m into B. ಸೊ ಏನೇನು ಗಿವನ್ ಕೊಟ್ಟಿದ್ದಾರೆ ನನಗೆ ಇಲ್ಲಿ ನೋಡ್ಕೊಂಬೋಣ, ಎಲ್ಲ ಅವರೇ ಕೊಟ್ಟಿರ್ತಾರೆ, ಏನೊಂದು ಫೈಲ್ ಮಾಡಬೇಕಾಗಿದೆ ಅದನ್ನು ಆ ಕಡೆ ಹೋಗ್ಬಿಟ್ಟು ಮಾಡೋದಷ್ಟೇ. ಏನು ಕೊಟ್ಟಿದ್ದಾರೆ ನಮಗೆ, ಮೂಮೆಂಟ್ ಆಫ್ ಎನರ್ಜಿ I ಸಿಕ್ಕಿದೆ ಇಲ್ಲಿ, ದಿಸ್ ಇಸ್ I ಆ್ಯಂಡ್ ಓಕೆ ವಿಚ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ನೀಡಲ್. ದಿಸ್ ಇಸ್ ನಾಟ್ I, ದಿಸ್ ಇಸ್ M, ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆ, M ಏನು ಕೊಟ್ಟಿದ್ದಾರೆ, 5 × 10⁻² ಕೊಟ್ಟಿದ್ದಾರೆ. ಆ್ಯಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಏನು ಕೊಟ್ಟಿದ್ದಾರೆ, ದಟ್ ಇಸ್ I 10 × 8 × 10⁻⁻6 ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಪೀರಿಯಡ್ ಆಫ್ ಆಸಿಲೇಷನ್ ಏನು ಕೊಟ್ಟಿದ್ದಾರೆ, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ದಿಸ್ ಇಸ್ T. ಆ್ಯಂಡ್ ದೆನ್ ವಿ ನೀಡ್ ಟು ಫೈಂಡ್ ದಿಸ್ ಇಸ್ B. ಓಕೆ, 2 ಮತ್ತು ಪೈಗೆ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೆ, ಬಿಕಾಸ್ ಅವೆರಡು ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಯು ಹ್ಯಾವ್ ಟು ಫೈಂಡ್ B ಅಲ್ವಾ. ಸೊ ಬಿಗೆ ಏನು ಬೇಕು ಅದನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲ ತೆಗೆಯೋಣ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. T is equal to 2π × I/mB ಅಲ್ವಾ. 2 × 3.14 × √I is 8 × 10⁻⁻6 divided by 5 × 10⁻⁻2 into B. ಬಿನ ಸ್ಕ್ವೇರ್ ಇಟ್ಟು ಹೊರಗಡೆ ತಂದೆ, B ಸ್ಕ್ವೇರ್ ಆಯಿತು. ಅದೆಲ್ಲ ಮಾಡಿಕೊಂಡು ಈ ಕಡೆ ಕಳಿಸ್ತೀನಿ. B is equal to 1.6 × 10⁻⁻4 ಟೆಸ್ಲಾ ಸಿಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ C. ಕ್ಯಾಲ್ಕುಲೇಷನಲ್ಲಿ ಫಾಸ್ಟ್ ಇರಬೇಕು ನೀವು, ಎಷ್ಟು ಫಾಸ್ಟ್ ಅಂತಂದರೆ ಅಷ್ಟು ಫಾಸ್ಟ್. ಓಕೆ, ಲೆಟ್ಸ್ ಸಿ ದ ಕ್ವಶನ್ ನಂಬರ್ 7. A toroid has 500 turns per meter length. If it carries a current of 2 ampere, then the magnetic energy density inside the toroid is ಅಂತ ಕೇಳಿದ್ದಾರೆ. So what will be our answer over here? ಇದು ಎಷ್ಟು ದೊಡ್ಡ ಕ್ವಶನ್ ಗೊತ್ತಾ ಇದು ನೋಡೋಕ್ಕೆ. ಈ ಕ್ವಶನ್ ಲೆಂತ್ ತುಂಬ ಸಿಕ್ಕಿದೆ, ಅದೇ ಆನ್ಸರ್ ತುಂಬ ದೊಡ್ಡದು. ನೀವು ಏನು ಮಾಡಬೇಕು ಗೊತ್ತಾ, ಫಸ್ಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಟೊರಾಯ್ಡ್ ಅದು ಫಾರ್ಮುಲಾ ಇದೆ, ದಟ್ ಇಸ್ B is equal to ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ ಬರುತ್ತೆ ಪ್ರಾಬ್ಲಮ್ ಇದು. ಓಕೆನಾ, ಡಿರೈವೇಷನ್ ಇದೆ, ಸಣ್ಣ ಡಿರೈವೇಷನ್. ಅಲ್ಲಿ ಬಿಗೆ ನಿಂಗೆ ಒಂದು ಈಕ್ವೇಷನ್ ಸಿಗುತ್ತೆ, B is equal to μ0 × NI ಅನ್ನೋ ಈಕ್ವೇಷನ್ ಸಿಗುತ್ತೆ. ನಮಗೆ ಇಲ್ಲಿ ಏನು ಬೇಕಾಗಿರೋದು, ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಇನ್ಸೈಡ್ ದ ಟೊರಾಯ್ಡ್ ಅಲ್ವಾ, ವಿಚ್ ಇಸ್ ನಥಿಂಗ್ ಬಟ್ B² / 2 μ0. ಓಕೆ, B ವ್ಯಾಲ್ಯೂ ಗೊತ್ತು ನನಗೆ, μ0 × NI ಅಂತ. ಸಿ ಐಲ್ ಬಿ ಡಿರೈವಿಂಗ್ ದಟ್ ಇಮಿಡಿಯೇಟ್ಲಿ. B is equal to μ0 × NI. ಇದು ಯಾವುದ್ರ ಈಕ್ವೇಷನ್ನು, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಟೊರಾಯ್ಡ್. ಓಕೆನಾ, ನಮಗೆ ಬೇಕು ಇವಾಗ ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಇನ್ಸೈಡ್ ಅ ಟೊರಾಯ್ಡ್ ಬೇಕು. ಸೊ ವಾಟ್ ವಿಲ್ ಬಿ ದ ರಿಕ್ವೈರ್ಡ್ ಈಕ್ವೇಷನ್ ಫಾರ್ ದಟ್ ಇಸ್ ನಥಿಂಗ್ ಬಟ್ B² / 2 × μ0 ಅನ್ನೋದು ಈಕ್ವೇಷನ್ ಆಗಿರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ B ವಿ ಹ್ಯಾವ್ μ0 × NI. ದೆನ್ ಸ್ಕ್ವೇರ್ ಮಾಡಿಬಿಟ್ಟು ಇಲ್ಲಿ ಬರ್ಬಿಟ್ಟೆ. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್, B² / this one, that is nothing but μ0² N² ಮತ್ತು I² / 2 × μ0. ಎಲ್ಲ ಅವರೇ ಕೊಟ್ಟಿರೋದಿಲ್ಲ, ಇಲ್ಲಿ ರಿಕ್ವೈರ್ಡ್ ಏನು ಬೇಕಿರುತ್ತೆ ಅದು ಮಾತ್ರ ಕೊಟ್ಟಿರ್ತಾರೆ. ಸೊ ನೀವು ಅದರ ವ್ಯಾಲ್ಯೂ ಪರ್ಟಿಕ್ಯುಲರ್ ವ್ಯಾಲ್ಯೂ ಗೊತ್ತಿದ್ರೆ ಮಾಡ್ಕೊಬೋದು. μ0 ವ್ಯಾಲ್ಯೂ ಏನು, 4.2 × 10⁻⁷ ಅಲ್ವಾ. ಆ್ಯಂಡ್ ಏನು ಕೊಟ್ಟಿದ್ದು, ನಂಬರ್ ಆಫ್ ಟರ್ಮ್ಸ್ ಅವರೇ ಕೊಟ್ಟಿದ್ದಾರೆ 500. ಆ್ಯಂಡ್ ದೆನ್ ಟೈಮ್ ಅವರೇ ಕರೆಂಟ್ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ ನಥಿಂಗ್ ಬಟ್ 2 ಆಂಪಿಯರ್. ಎಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 2 ಇಂಟು μ0 ವ್ಯಾಲ್ಯೂ. ಲೈಕ್ ನಾನು ಅದನ್ನು ಮೇಗಡೆ ತೊಗೊಂಡ್ಬಿಟ್ಟು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಆ್ಯಂಡ್ ದೆನ್ ಎಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಪ್ಲೈ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, 0.628 J/m³ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಆಪ್ಷನ್ C. ಫಾರ್ಮುಲಾಗಳು ಕರೆಕ್ಟಾಗಿ ರೀಕ್ಯಾಪ್ ಆಗಲಿ ಅಂತಾರೆ ನಾನು ಹೇಳ್ತಿರ್ತೀನಿ, ಆವಾಗಲೇ ನೋಟ್ ಡೌನ್ ಮಾಡ್ಕೊಂಬಿಡಿ. ಆ್ಯಂಡ್ ಗೊತ್ತಾಗಲಿ ಅಂದರೆ ಸ್ವಲ್ಪ ವಿಡಿಯೋನ ಲೈಕ್ ಹಿಂದೆಗೆ ಸ್ವಲ್ಪ ಸ್ಲೈಡ್ ಮಾಡಿಬಿಟ್ಟು ಅಲ್ಲಿಂದ ನೋಡಿಕೊಂಡು ಮಾಡಿಯಪ್ಪ. ಓಕೆ, I have 8th question over here. Consider the situation given in the figure. Okay, let's consider the wire AB is slide on the fixed rails with a constant velocity. If the wire AB is replaced by a semicircular wire, the magnitude of the induced current will be, and the options are remains constant, increase or decrease depending on whether the semicircular bulges towards the resistance or away from it or increases and decreases. ಇಷ್ಟರಲ್ಲಿ ಯಾವುದು ಆಪ್ಷನ್ ಆಗಿರುತ್ತೆ ಅನ್ನೋದನ್ನು ನಾವೀಗ ಗೆಸ್ ಮಾಡಬೇಕು. ಗೆಸ್ ಮಾಡೋದಲ್ಲ, ಮ್ಯಾನ್ಯುವಲ್ ಆಗಿ ಹೇಳ್ತೀನಿ. ಇಲ್ಲಿ ಏನಿಲ್ಲ, ಇಂಡ್ಯೂಸ್ಡ್ EMF ಫಾರ್ಮುಲಾ ಏನಪ್ಪ, ಇಟ್ಸ್ ವೆರಿ ಸಿಂಪಲ್. ಇಂಡ್ಯೂಸ್ಡ್ EMF is equal to L into ಕ್ರಾಸ್ ವೆಕ್ಟರ್ ಆಫ್ ವಾಟ್, ವೆಲಾಸಿಟಿ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಲ್ವಾ. ಸೊ ಈ ಕ್ರಾಸ್ ಪ್ರೆಸೆಂಟ್ ಆಗಿದ್ರೆ ನಿಮ್ಗೆ ಏನು ಸಿಗುತ್ತೆ, sin θ L into VB sin θ. ಇದು ಪರ್ಪೆಂಡಿಕ್ಯುಲರ್ ಮೂವ್ ಆಗುತ್ತಿರೋ ಥೀಟಾ ವ್ಯಾಲ್ಯೂ ಏನಾಗುತ್ತೆ, 90 ಡಿಗ್ರಿ.
ಸೊ ವಾಟ್ ಇಸ್ ದ sin 90 ಡಿಗ್ರಿ? ಇಟ್ ಈಸ್ ನಥಿಂಗ್ ಬಟ್ 1. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಎಲ್ ವಿ ಬಿ ಆಗೋಗ್ಬಿಡುತ್ತೆ. ಸೊ ಅಲ್ವಾ, ನಿನ್ಗೇನು ಬೇಕು ಇವಾಗ? ನಿನಗೆ ಇಂಡ್ಯೂಸ್ಡ್ ಕರೆಂಟ್ ಬೇಕು. ವಾಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್ ಫಾರ್ಮುಲಾ? I is equal to EMF divided by R. ಸೊ ನಿನ್ಗೆ ಗೊತ್ತಾಗೋದೇನು, ಇ ಎಮ್ ಎಫ್ ಅಲ್ಲಿ ಬಿ ವಿ ಎಲ್ ಬರ್ತು. ಆ್ಯಂಡ್ ಇಫ್ ದ ಸ್ಟ್ರೇಟ್ ವೈರ್ ಇಸ್ ರೀಪ್ಲೇಸ್ಡ್ ಬೈ ಸೆಮಿಕಂಡಕ್ಟರ್ ವೈರ್, ದೆನ್ ದ ರೆಸಿಸ್ಟೆನ್ಸ್ ರಿಮೈನ್ಸ್ ದ ಸೇಮ್, ದೇರ್ ಫೋರ್ ದ ಕರೆಂಟ್ ರಿಮೈನ್ಸ್ ದ ಸೇಮ್. ಎಸ್, ಸೊ ಅದರಿಂದ ಆಪ್ಷನ್ ಎ, ದಟ್ ಈಸ್ ರಿಮೈನ್ಸ್ ಸೇಮ್. ಅರ್ಥ ಆಯಿತು ನಾನು ಕೋತೀನಿ. ಆ್ಯಂಡ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ಕ್ವೆಶ್ಚನ್ ನಂಬರ್ 9. ದ ಫ್ರೀಕ್ವೆನ್ಸಿ ಆಫ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ 50 Hz. ವಾಟ್ ಇಸ್ ದ ಮಿನಿಮಮ್ ಟೈಮ್ ಟೇಕನ್ ಬೈ ಅ ಕರೆಂಟ್ ಟು ರೀಚ್ ಇಟ್ಸ್ ಪೀಕ್ ವ್ಯಾಲ್ಯೂ ಫ್ರಮ್ RMS ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ದಿಸ್. ಸೊ ವಾಟ್ ವಿ ನೀಡ್ ಟು ಡೂ ಹಿಯರ್? ಇಟ್ಸ್ ವೆರಿ ಸಿಂಪಲ್, ಸಖತ್ ಈಸಿ ಇರುತ್ತೆ. ಇಟ್ಸ್ ಲೈಕ್ ವಿ ನೀಡ್ ಟು ನೋ ಓನ್ಲಿ ಒನ್ ಫಾರ್ಮುಲಾ. ಟೈಮ್ ಪೀರಿಯಡ್ ಫಾರ್ಮುಲಾ ಏನು? T ಈಸ್ ಈಕ್ವಲ್ ಟು ಜನರಲ್ ಆಗಿ 1/f. ಅವ್ರು ಏನು ಕೊಟ್ಟಿದ್ದಾರೆ ನಿಮಗೆ? 50 Hz ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮ್ ಪೀರಿಯಡ್ ಸಿಕ್ಬಿಡ್ತು 1/50. ವಾಟ್ ಇಸ್ ದ 1/50 ವ್ಯಾಲ್ಯೂ? ಲೈಕ್ ಇದು ನಮಗೆ ಟೈಮ್ ಸಿಕ್ಕಿದೆ. ಈಗ 1/50 ಅನ್ನೋದು ನಮ್ಗೆ ಟೈಮ್ ಪೀರಿಯಡ್ ಸಿಕ್ಕಿದೆ. ನನಗೆ ಏನು ಕೇಳಿದಾರೋ? ಟೈಮ್ ಟೇಕನ್ ಬೈ ಅ ಕರೆಂಟ್ ಟು ರೀಚ್ ಪೀಕ್ ವ್ಯಾಲ್ಯೂ ಇನ್ EAC ಅಂತ ಕೇಳಿದ್ದಾರೆ. ಓಕೆ, ಪೀಕ್ ವ್ಯಾಲ್ಯೂ ಇನ್ AC ಏನು? T/4, ವಿಚ್ ಇಸ್ ನಥಿಂಗ್ ಬಟ್ T/4, ವಿಚ್ ಡಿವೈಡೆಡ್ ಬೈ 4 ಸೈಕಲ್ಸ್ ಅಷ್ಟೇ. ನಥಿಂಗ್ ಬಟ್ ಈಗ ನಮ್ಗೆ ಏನು ಸಿಕ್ಕಿದೆ? ಟೈಮ್ 1/50 ಅಲ್ವಾ? ಈ 50ನ ಡಿವೈಡೆಡ್ ಬೈ 4 ಮಾಡ್ತಿದ್ದೀನಿ. ಇದನ್ನ ಮೇಗಡೆ ತಗೊಂಡ್ರೆ 1/50 ಇಂಟು 4. 50 ಇಂಟು 4 ದಟ್ ಇಸ್ ನಥಿಂಗ್ ಬಟ್ 1/200. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಂಗೆ ಏನು ಸಿಗುತ್ತೆ? 5 ಇಂಟು 10⁻³ ಸೆಕೆಂಡ್ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ 10th one. The readings of a ammeter voltage, ammeter and voltmeter in the following current are respectively ಅಂತ ಕೇಳಿದ್ದಾರೆ. ಸೊ ಇವಾಗ we need to find the ammeter and voltmeterದು ವೋಲ್ಟೇಜ್ನ ಫೈಂಡ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ ವೆರಿ ಸಿಂಪಲ್. ಏನಪ್ಪ ಈಗ ಆ್ಯಸ್ ಇಲ್ಲಿ ಎವಿಡೆಂಟ್ ಫ್ರಮ್ ಕ್ವಶನ್ ಹೇಳಿರೋ ಪ್ರಕಾರ ಅಮ್ಮೀಟರ್ ಮತ್ತು ಇದು ಎರಡನ್ನು ಮಾಡಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. VL is equal to VC ಅಷ್ಟೇ. VL is equal to VC, RL is equal to RC, ರೆಸೊನೆನ್ಸ್ ಸ್ಟೇಟು ಅಷ್ಟೇ ಹಾಕೊಳ್ಳೋದು. ಆ್ಯಂಡ್ ದೆನ್ ವಿಚ್ ಇಸ್ ಈಕ್ವಲ್ ಟು ಸರ್ಕ್ಯೂಟಲ್ಲಿ ಪ್ಯೂರ್ ಕರೆಂಟ್, ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿರುತ್ತೆ ಅಂತ. ಇದು V ಏನಿರುತ್ತೆ 220 voltsಲ್ಲಿ ರನ್ ಆಗ್ತಿರುತ್ತೆ. ಸೊ V is equal to 220 volts ಅಲ್ವಾ? ಸೊ ಇವಾಗ ನಿಂಗೇನು ಬೇಕು? ಆಲ್ಸೋ I is equal to V/R ನಿಂಗೆ ಗೊತ್ತಿರೋ ಪ್ರಕಾರ. ಸೊ ವಿ ಏನಿಗೆ ಇಲ್ಲಿ ನಿಮಗೆ 220 volt ರೆಸಿಸ್ಟೆನ್ಸ್ ಎಷ್ಟಿದೆ? 100 volts ಇದೆ ನೋಡಿ, 100 ohms ಇದೆ. 100 ohm ರೆಸಿಸ್ಟೆನ್ಸ್ ಕೆಳಗಡೆ ಹಾಕೊಂಡೆ ಏನು ಬೇಕು ನಿಮಗೆ? ಏನು ಸಿಕ್ತು ನಿಂಗೆ ಕರೆಂಟ್ ಇಲ್ಲಿ? ವೆರಿ ಸಿಂಪಲ್, 2.2, 220 ಡಿವೈಡೆಡ್ ಬೈ 100, 2 ಪಾಯಿಂಟ್ ಮೇಗಡೆ ಕಳಿಸಿ 2.2 ಅಷ್ಟೇ. ವೆರಿ ಸಿಂಪಲ್, 2.2 ಆಂಪಿಯರ್. ಸೊ ಈಗ ಇದು ಸಿಕ್ಬಿಡ್ತು. ವಾಟ್ ಇಸ್ ದ ಆನ್ಸರ್ ರೈಟ್ ನೌ ಫಾರ್ ಅಸ್? ದಟ್ ಇಸ್ ಆಪ್ಷನ್ ಬಿ, 2.2 ಆಂಪಿಯರ್ ಆ್ಯಂಡ್ 220 volts. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 11th question. Two metal plates are separated by 2 centimeter. So 2 metal plates ಇದಾವೆ, ಅವು 2 centimeter ಸಪ್ರೇಟ್ ಮಾಡಿದ್ದಾರೆ. The potential of the plates are 10 volt, -10 volt and +30 volt. So the electric field between the two plates is ಅಂತ ಕೇಳಿದ್ದಾರೆ. So what do we need to find here? ಎಲೆಕ್ಟ್ರಿಕ್ ಫೀಲ್ಡ್ ಸಿಸ್ಟಮ್ಯಾಟಿಕ್ ಆಗೋಣ. ಫಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? E is equal to V/D. ಓಕೆ, ನಮ್ಗೆ ಇಲ್ಲಿ ವಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಡಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಸಪರೇಷನ್ ಬಿಟ್ವೀನ್ ಪ್ಲೇಟ್ಸ್. ಓಕೆ, ಸೊ ವಿ ನೀಡ್ ಟು ಫೈಂಡ್ ದಿಸ್. ಸೊ ಇದಕ್ಕೆ ಫಾರ್ಮುಲಾ ಏನು? ವಿಚ್ ಇಸ್ ನಥಿಂಗ್ ಬಟ್ 30 ಮೈನಸ್ ವೋಲ್ಟೇಜ್ ನಾನು ಹೇಳ್ತೀನಿ, 30 ಮೈನಸ್ ಆಫ್ -10 ಅಂದರೆ ಬಿಗರ್ ಮೈನಸ್ ಆಫ್ ಮೈನಸ್ ಸ್ಮಾಲ್ ಒನ್. ಓಕೆ, ಬಿಗರ್ ಮೈನಸ್ ಸ್ಮಾಲ್ ಒನ್, ಈ ಸ್ಮಾಲ್ ಒನ್ಗೆ ನೆಗೆಟಿವ್ ಸೈನ್ ಇದೆ. ಸೊ ಅದಕ್ಕೆ ಇದು ಬರ್ಕೊಂಡು ಡಿವೈಡೆಡ್ ಬೈ ವಾಟ್ ಇಸ್ ದ ಡಿಸ್ಟೆನ್ಸ್? ದಟ್ಸ್ ನಥಿಂಗ್ ಬಟ್ 2 centimeter. 2 ಇಂಟು 10⁻². ಲೈಕ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ತಂದ್ಕೊತೀನಿ ಅಷ್ಟೇ ನಾನು, ನಥಿಂಗ್ ಬಟ್. ಇವಾಗ ನಿಂಗೆ ಏನು ಸಿಗುತ್ತೆ? ಈ ವಿಚ್ ನಥಿಂಗ್ ಬಟ್ 2000 V/M ಸಿಗುತ್ತೆ. ದಟ್ ಈಸ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಲೈಕ್ ದಿಸ್. ಇದು ಸಖತ್ ಈಸಿ ಕ್ವೆಶ್ಚನ್ಸು, ಅದೇ ತಲೆ ಕೆಡಿಸ್ಬಿಡುತ್ತೆ ಆಯಿತಾ. ನೀಟಾಗಿ ಒಂದೊಂದಿನೇ ಬರ್ಕೊಂಡು ಮಾಡಬೇಕು. ಅಕಸ್ಮಾತ್ ನಿಮಗೆ ಲೈಕ್ ಮುಂಚೆನೇ ಏನಾದರೂ ಇದು ಮಾಡಿದರೆ ಲೈಕ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಲೈಕ್ ಯು ಹ್ಯಾವ್ ಟು ವರ್ಕ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಅಂತ ಕೇಳಿದೆ. 12th question ವಿ ಹ್ಯಾವ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಅಂತ ಕೇಳಿದರೆ. ಒಂದು ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ ವಿಚ್ ಹ್ಯಾಸ್ 50 picofarad and 100 picofarad, 100 picofarad and 50 picofarad, and we have E and B slot over here. So what do we need to find?
ಇದರ ಒಂದೊಂದಾಗೆ ಸ್ಪ್ಲಿಟ್ ಮಾಡ್ಕೊಂಬಂದರೆ ಕೆಪಾಸಿಟರ್ 1, ಕೆಪಾಸಿಟರ್ 2 ಮತ್ತು ಕೆಪಾಸಿಟರ್ 3 ಸಬ್ಸೆಟ್ ವ್ಯಾಲ್ಯೂ ಸಿಗುತ್ತೆ. ಲೆಟ್ಸ್ ಡಿರೈವ್ ಫಾರ್ C1. C1 is equal to 100 into 100, C1 to C2 divided by 100 plus 100 which is equal to 50 picofarad ಬರುತ್ತೆ. ಓಕೆ, ಹಿಂಗೆ C2 ಬೇಕು. C2ಗೆ ಏನು ಮಾಡ್ತೀಯಾ? C2 is nothing but C2 is nothing but C1 plus C1 ಅಲ್ವಾ? C2 is equal to C1 50 plus C2 is equal to 50 plus C1 which is equal to 50 plus 50 which is equal to 100 picofarad. ಇವಾಗ ನೀಗೇನು ಸಿಕ್ತು? C1 ಮತ್ತು C2 ವ್ಯಾಲ್ಯೂ ಸಿಕ್ತು. ಸೊ ವಾಟ್ ಯು ಟು ಸಬ್ಸ್ಟಿಟ್ಯೂಟ್? ಅಕ್ರಾಸ್ AB ನ ಫೈಂಡ್ ಮಾಡಬೇಕು. ಕೆಪಾಸಿಟನ್ಸ್ ಅಕ್ರಾಸ್ AB ಇಟ್ಸ್ ನಥಿಂಗ್ ಬಟ್ 50 into 50 into 100 divided by 50 plus 100 which is equal to 5000 divided by 150. Okay, 5000 divided by 150. What will be your answer? 103. 50 hundreds and 50 threes are. So it will become 100 by 3 picofarad. Option A. ಅರ್ಥ ಆಗ್ತದೆ ನಾನು ಕೊಟ್ಟಿದ್ದೀನಿ. ಅರ್ಥ ಆಗಲಿ ಇನ್ನೊಂದು ಹೇಳ್ತೀನಿ. ಐ ಹ್ಯಾವ್ ಡಿರೈವ್ಡ್ ದ ವ್ಯಾಲ್ಯೂ ಫಾರ್ C1 ಫಸ್ಟ್ ಆ್ಯಂಡ್ ದೆನ್ ಡಿರೈವ್ ದ ವ್ಯಾಲ್ಯೂ ಫಾರ್ C2 ಆ್ಯಂಡ್ ದೆನ್ ಐ ಹ್ಯಾವ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಅಕ್ರಾಸ್ CAB. ಓಕೆ, CABಗೆ C1 C2 ಎರಡು ಯೂಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ನ C1 ಬಂದು 50, C2 ಬಂದು 100 ಡಿವೈಡೆಡ್ ಬೈ ಮತ್ತು C1 ವ್ಯಾಲ್ಯೂ ಎಷ್ಟು 50 ಇಂಟು 50 ಪ್ಲಸ್ 100. ಇದನ್ನು ಮಾಡಿದಾಗ ನಿಂಗೆ ಏನು ಸಿಗುತ್ತೆ ವ್ಯಾಲ್ಯೂ ಅದನ್ನು ನಾನು ಬಂತು ಒಂದು ವ್ಯಾಲ್ಯೂ ವಿತ್ 5000 ಡಿವೈಡೆಡ್ ಬೈ 150 ಅಂತ. ಅದನ್ನು 50 into 53 is 50 hundreds and it is nothing but 100 divided by 3. And let's see question number 13. 13 we have a capacitor of capacitance C charged by an amount Q and is connected in parallel with uncharged capacitor of capacitance 2C. The final charges on the capacitor are ಅಂತ ಕೇಳಿದ್ದಾರೆ. So what is the formula for VC over here? What is the formula for VC? First, let the common potential attained by the two capacitor will be EVC. ನಾವು ಕನ್ಸಿಡರ್ ಮಾಡ್ಕೊಂಡು ಎರಡು ಕಾಮನ್ ಕೆಪಾಸಿಟನ್ಸ್ ಎರಡರದ್ದು VC ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಾವು VCಗೆ ಫಾರ್ಮುಲಾ ಬೇಕು. VC ಅಂದರೆ ಏನು? ನಥಿಂಗ್ ಬಟ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಕೆಪಾಸಿಟನ್ಸ್, ದಟ್ ಈಸ್ Q ಡಿವೈಡೆಡ್ ಬೈ C. ಓಕೆ, ಇಲ್ಲಿ ಎರಡು ಲೈಕ್ ಚಾರ್ಜಸ್ ಒಂದು ಕ್ಯೂವಿಂದ ಒಂದು ಪ್ಲಸ್ ಇನ್ನೊಂದು ಎಂಡಿಗೆ ಹೋಗ್ತಿದೆ ಮತ್ತು ಇನ್ನೊಂದು ಸಹ ಒಂದು ಕೆಪಾಸಿಟನ್ಸ್ ಎರಡು ಬೇರೆ ಆಗ್ತಿದೆ. ಇಲ್ಲಿ ಫಸ್ಟು ಚಾರ್ಜು ಒಂದು ಕ್ಯೂವಿಂದ ಒಂದು ಮ್ಯಾಕ್ಸಿಮಮಿಂದ ಒಂದು 0 ಆಗ್ತಿದೆ ಆ್ಯಂಡ್ ಇನ್ನೊಂದು ಕೆಪಾಸಿಟನ್ಸ್ C ಇಂದ 2C ಆಗ್ತಿದೆ. ಸೊ ವಿ ಕ್ಯಾನ್ ವೇರಿಯಿಂಗ್ ಕೆಪಾಸಿಟಿ ಮತ್ತು ಈ ಚಾರ್ಜರ್ದು ವ್ಯಾಲ್ಯೂ ಬರ್ಕೊಳ್ತಾರೆ Q plus 0 ಡಿವೈಡೆಡ್ ಬೈ C plus 2C ಅಕ್ರಾಸ್ ದ ಎಂಟೈರ್ ಸರ್ಕ್ಯೂಟ್ ವಿಚ್ ಇಸ್ ಗಿವನ್ ಓವರ್ ದೇರ್. ಓಕೆ, ಅವಾಗ ನಿಂಗೆ ಏನು ಸಿಕ್ಬಿಡ್ತು ನಿನಗೆ ಇಲ್ಲಿ ವಿಚ್ ಇಸ್ ನಿಮ್ಮ Q ಡಿವೈಡೆಡ್ ಬೈ 3C ಅಲ್ವಾ? So we got VC value as VC is equal to Q divided by 3C. So therefore final charge on capacitance ಏನಾಗುತ್ತೆ? Q1 is equal to CV ಅಲ್ವಾ, which is equal to CQ divided by, I am just replacing this V value with this Q divided by 3C. ಇವಾಗ ಏನು ಸಿಕ್ತು ನಿಮಗೆ? CC get ಕ್ಯಾನ್ಸಲ್ ಆದರೆ Q divided by 3 ಅಲ್ವಾ? ಒಂದು Q1 ವ್ಯಾಲ್ಯೂ ಏನು ಸಿಕ್ತು ನಿಮಗೆ ಇವಾಗ? Q divided by 3 ಸಿಕ್ತು. Q2 ವ್ಯಾಲ್ಯೂ ಏನು ಸಿಗುತ್ತೆ? 2 into CVC. 2 ಹಂಗೆ ಇಟ್ಕೋತೀಯಾ, C ಇಂಟು VC. ಈಗ ಏನು ಸಿಕ್ಕಿದೆ? Q ಡಿವೈಡೆಡ್ ಬೈ 3C ಅಲ್ವಾ? Q ಡಿವೈಡೆಡ್ 3C ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, CC ಗೆಟ್ ಕ್ಯಾನ್ಸಲ್ ಆಗುತ್ತೆ, 2Q ಡಿವೈಡೆಡ್ ಬೈ 3 ಸಿಕ್ತು. ಸೊ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಡಿ Q ಡಿವೈಡೆಡ್ ಬೈ 3 ಆ್ಯಂಡ್ 2Q ಡಿವೈಡೆಡ್ ಬೈ 3. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಇಲ್ಲ ದಯವಿಟ್ಟು ಇನ್ನೊಂದ್ಸರಿ ನೋಡ್ಕೊಂಬನ್ನಿ. ಆ್ಯಂಡ್ 14th ಕ್ವಶನ್ಗೆ ಹೋಗೋಣ. 14th ಕ್ವಶನ್ ವಿ ಹ್ಯಾವ್ ಲೈಕ್ ದಿಸ್: ಥ್ರೋ ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ಇಸ್ ಸ್ಮಾಲ್. Through the electron drift velocity is small and electron charge is very small, a conductor can carry an appreciable large current because ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನು ಲೈಕ್ ಫಸ್ಟ್ ಆಪ್ಷನ್ ಓದ್ಬೋಣ. ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ ವೆರಿ ಲಾರ್ಜ್, ರಿಲ್ಯಾಕ್ಸೇಷನ್ ಟೈಮ್ ಇಸ್ ಸ್ಮಾಲ್, ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಈಸ್ ವೆರಿ ಲಾರ್ಜ್ ಆ್ಯಂಡ್ ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಫಸ್ಟು ಕರೆಂಟ್ಗೆ ಈಕ್ವೇಷನ್ನ ಬರ್ಕೊಳ್ಳೋಣ. ಇಲ್ಲಿ ಫಸ್ಟು ಎಲೆಕ್ಟ್ರಾನಿಕ್ ಡ್ರಿಫ್ಟ್ ವೆಲಾಸಿಟಿಗೆ ಇದು ಮಾಡಬೇಕಂದ್ರೆ ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನ್ನ ಬರ್ಕೊಳ್ಳಿ, ಕರೆಂಟ್ಗಾರೋ ಈಕ್ವೇಷನ್ ಬರ್ಕೊಳ್ಳಿ, ಎರಡರಲ್ಲೂ ಬೇಕಾದ್ರೆ ನಾನು ಡ್ರಿಫ್ಟ್ ವೆಲಾಸಿಟಿ ಬರ್ಕೊತಿದ್ದೀನಿ. ವಿ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ NEA. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಕರೆಂಟ್ ರೇಟ್ ಡಿವೈಡ್ ಮಾಡ್ಕೋತೀನಿ. ಐ ಈಸ್ ಈಕ್ವಲ್ ಟು NEA ಇಂಟು VD. ಓಕೆ, the larger the value of I
ಇಸ್ ಡ್ಯೂ ಟು ನಂಬರ್ ಆಫ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಅಲ್ವಾ, ಬಿಕಾಸ್ ಇಟ್ ಡೈರೆಕ್ಟ್ಲಿ ಡಿಪೆಂಡ್, ಐ ಡೈರೆಕ್ಟ್ಲಿ ಡಿಪೆಂಡ್ ಆಗ್ತಿದೆ. ಇದು ಡಿನಾಮಿನೇಟರ್ ಇದ್ದಿದ್ರೆ ಇಂಡೈರೆಕ್ಟ್ಲಿ ಡಿಪೆಂಡ್ ಆಗ್ತಿತ್ತು, ಬಿಕಾಸ್ ಇವಾಗ ಇದು ಈ ಕಡೆ ಕಳಿಸ್ಕೊಂಡ್ರೆ ನಾನು ಐ ಡೈರೆಕ್ಟ್ಲಿ ಡಿಪೆಂಡ್ ಆಗುತ್ತೆ. ಸೊ ವಿಚ್ ಈಸ್ ಆಫ್ ದ ಆರ್ಡರ್ n is equal to 10⁻28 per meter cube ಅಲ್ವಾ. ಸೊ ಇಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದಟ್ ಈಸ್ electron number density is very large. Yes. Next question ಹೋಗೋಣ, 15th ಒನ್ಗೆ. masses of three wires ಆ್ಯಕ್ಚುಲಿ ಇದು ತುಂಬ ಲೆಂಗ್ತಿ ಕ್ವಶನ್ ಇದು. ಲೆಟ್ಸ್ ಸಿ ಏನೇನು ಮಾಡ್ಬೋದು ಅಂತ. ದ masses of three wires of copper are in the ratio 1:3:5 and their lengths are in the ratio 5:3:1 and the ratio of their electrical resistance ಅಂತ ಕೇಳಿದ್ದಾರೆ. ಸೊ ವಾಟ್ ವಿ ನೀಡ್ ಟು ಫೈಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಓವರ್ ಹಿಯರ್. ಫಸ್ಟ್ ಈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಏನಪ್ಪ? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ ಫಸ್ಟ್ ರೆಸಿಸ್ಟೆನ್ಸ್ ಆಫ್ ಅ ವೈರ್ಗೆ ಫಾರ್ಮುಲಾ ಡಿರೈವ್ ಮಾಡೋದು. R is equal to ρl divided by A. ρl divided by A. This is the resistance of the wire formula, and ρ is nothing but resistivity of the wire. And area ಏನಿದೆ ನಮಗೆ, area is equal to volume by length ಅಲ್ವಾ, that is V by L. and volume is equal to ವಾಲ್ಯೂಮ್ಗೆ ಏನು ಫಾರ್ಮುಲಾ, ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ. ಇವಾಗ ನಂಗೆ ಆರ್ ವ್ಯಾಲ್ಯೂ ಏನಾಯಿತು, ರೋ ಇಂಟು ಡಿ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಆಯಿತು. ಇಲ್ಲಿ ಆರ್ ಏನು ಮಾಡುತ್ತೆ, ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಅಲ್ವಾ. ಸೊ ನಾವು ಆರಾಮಾಗಿ ಡಿರೈವ್ ಮಾಡೋದು R1 is to R2 is to R3 ಈ ಮೂರು ಕೊಟ್ಟಿದ್ರೆ ಏನಿದೆ ರೇಷಿಯೋನ ಬರ್ಕೊಳ್ಳೋದ ಫಸ್ಟು, ವಿಚ್ ಇಸ್ ಈಕ್ವಲ್ ಟು L1 ಸ್ಕ್ವೇರ್ ಡಿವೈಡೆಡ್ ಬೈ M1, L2 ಸ್ಕ್ವೇರ್ ಡಿವೈಡೆಡ್ ಬೈ M2 ಆ್ಯಂಡ್ L3 ಸ್ಕ್ವೇರ್ ಡಿವೈಡೆಡ್ ಬೈ M3 ಆಗುತ್ತೆ. ಸೊ ಇದನ್ನು ನೀಟಾಗಿ ಬರ್ಕೊಳ್ಳೋದ್ರೆ ಈ ಮೇಲ್ಗಡೆ ಕೆಳಗಡೆ ಡಿವೈಡ್ ಮಾಡಿಕೊಂಡು ಫಸ್ಟು ಲಾಸ್ಟ್ ಟೈಮ್ ಬರ್ಕೋತೀನಿ, 5 3 1 ಡಿವೈಡೆಡ್ ಬೈ 1 3 ಆ್ಯಂಡ್ 5. ಎಲ್ ಸ್ಕ್ವೇರ್ ಇದು ಲೆಂಗ್ತ್ ರೇಷಿಯೋ ಆ್ಯಂಡ್ ಕೆಳಗಡೆ ಇರೋದು ಒಂದು ಎಮ್. ಓಕೆನಾ, ಇದು ಎಮ್ಮು. ಸೊ ಲೆಂಗ್ತ್ ಸ್ಕ್ವೇರ್ ಮಾಡಬೇಕು, ಎಮ್ಗೆ ಏನೂ ಸ್ಕ್ವೇರ್ ಮಾಡೋಂಗಿಲ್ಲ. 5 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 25 ಅಂದರೆ ಇದು 125 ಆಗುತ್ತೆ. ಇಷ್ಟು 1 ಇಷ್ಟು ಇದು ಏನು ಬರುತ್ತೆ, ಓಕೆ 1 ಸ್ಕ್ವೇರ್ ಡಿವೈಡ್ ಬೈ 5 ವಿಚ್ ಇಸ್ ನಥಿಂಗ್ ಬಟ್ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ. 15 1 ದಟ್ ನಥಿಂಗ್ ಬಟ್ 125 is to 15 is to 1. ಎಲ್ಲಿದೆ ಆಪ್ಷನ್ನು, 125 is to 15 is to 1, ದಟ್ ಈಸ್ ಆಪ್ಷನ್ ಬಿ. 125 is to 15 is to 1. I think ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿ ಹ್ಯಾವ್ 16 ಕ್ವಶನ್ ವಿ ಆರ್ ಲೈಕ್ ಇಫ್ PQR are physical quantities having different dimensions, which of the following combinations can never be a meaningful quantity? ಇಲ್ಲಿ ಡೈಮೆನ್ಷನ್ ಅನಾಲಿಸಿಸ್ ಟ್ರಿಕ್ನ ಅಪ್ಲೈ ಮಾಡ್ಬೋದು, ಬಟ್ ಅದ್ರ ನಂಗೆ ಕರೆಕ್ಟ್ ಡೈಮೆನ್ಷನ್ ಇದು ಗೊತ್ತಿಲ್ಲ, ಬಟ್ ಅದ್ರ ಲೈಕ್ ನನಗೆ ಕರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಲೈಕ್ ಇದರಲ್ಲಿ ಏನಿದೆ ಲಾಜಿಕ್ ಅದನ್ನು ಹೇಳ್ತೀನಿ. ಬೈ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ, I have mentioned it in while explaining about the dimension analysis. ಅದೇನು ಹೇಳ್ತೀನಿ, LHS ಈಕ್ವಲ್ ಟು RHS ಆಗಲೇಬೇಕು. ಓಕೆನಾ, ಲೈಕ್ ಇಲ್ಲಿ ಹೇಳ್ತೀನಿ, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್ ಇಸ್ ನಾಟ್ ಪಾಸಿಬಲ್ ಅಲ್ವಾ. ಸೊ ದ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಪ್ರಕಾರ ಇಲ್ಲಿ ಆಪ್ಷನ್ ಸಿ ಏನಿದೆ ಅದು ರೈಟ್ ಆನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಪಿ ಮತ್ತು ಕ್ಯೂ ಎರಡದು ಫಿಸಿಕಲ್ ಕ್ವಾಂಟಿಟಿದು ಡೈಮೆನ್ಷನ್ ಸೇಮ್ ಇದೆ, ಸೊ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಈ ಫಿಸಿಕಲ್ ಕ್ವಾಂಟಿಟೀಸು ಇದಾಗಲ್ಲ, ಬಟ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟಿ ಸೇಮ್ ಇರಬೇಕು. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಬಿಟ್ಟರೆ ಎಲ್ಲದರಲ್ಲೂ ರಾಂಗಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ಆಪ್ಷನ್ ಸಿ ಈಸ್ ಆರ್ ಆನ್ಸರ್. ಓಕೆ, ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಿ ಹ್ಯಾವ್ 17th ಕ್ವಶನ್. ಲೆಟ್ಸ್ ಸಿ 17th ಕ್ವಶನು ತುಂಬ ದೊಡ್ಡ ಕ್ವಶನ್ ಇದೆ ಆಯಿತಾ, ಲೈಕ್ ಚಿಕ್ಕದಿದ್ದು, ಆದರೆ ಇದರಲ್ಲಿ ಆನ್ಸರ್ ಗೆಸ್ ಮಾಡೋದು ತುಂಬ ಕಷ್ಟ. ವಿ ಹ್ಯಾವ್ ಟು ಥಿಂಕ್ ಬ್ರಾಡ್ಲಿ. The given graph shown the variation of the velocity v with position x from a particle moving along a straight line ಅಂತ ಕೇಳಿದ್ದಾರೆ. ಸೊ ಈಗ ಒಂದು ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ a straight line, so x will be the particle which is moving along a straight line. Okay, which is moving along a straight line. So ಇಲ್ಲಿ which of the following graph shows the acceleration of a with position x ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ the equation of the graph can be written as ಈ ಥರ ಬರ್ಕೊಬೋದು ಅಲ್ವಾ. v0 ಇದು ಎಕ್ಸ್ ಅನ್ನೋದು ಮೋಷನ್ ಟ್ರಾವೆಲ್ ಆಗ್ತದೆ, ಇಲ್ಲಿಂದಲಿಗೆ ಮೂವ್ ಆಗಿದೆ ಪೊಸಿಷನ್. ಓಕೆ, ಕೈನಮ್ಯಾಟಿಕ್ ಈಕ್ವೇಷನ್ ಯೂಸ್ ಮಾಡೋಣ. v is equal to -mx plus v0 ಈಕ್ವೇಷನ್ 1 ಅಂತ ತಗೊಳ್ಳೋಣ. ಲೈಕ್ ಒಂದು ಮಾಸ್ ಅದಕ್ಕೆ ವಿತ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಪ್ಲಸ್ v0 ಇನಿಷಿಯಲ್ ವೆಲಾಸಿಟಿ. ಓಕೆ, ಆ್ಯಂಡ್ ದೆನ್ m0 ಏನಂದ್ರೆ ಏನು, ಸ್ಲೋಪ್ ಆಫ್ ದ ಗ್ರಾಫ್ ವಿಚ್ ಇಸ್ ಗಿವನ್ ನೆಗೆಟಿವ್. ಓಕೆ, ಸ್ಲೋಪ್ ಆಫ್ ದ ಗ್ರಾಫ್ ಅದು ಡಿಕ್ರೀಸ್ ಆಗ್ತಿದೆ ಗ್ರಾಫ್, ಸೊ ಇಟ್ ವಿಲ್ ಬಿ ಇನ್ ನೆಗೆಟಿವ್. ಓಕೆ, v0 is nothing but intercept of the line which is positive and constant. v0 ಯಾವಾಗಲೂ ಚೇಂಜ್ ಆಗುತ್ತೆ, v0 will be constant and it which is nothing but intercept of the line.
ಆ್ಯಂಡ್ ಇಲ್ಲಿ ಏನು ಬರುತ್ತೆ ನಿಮಗೆ ಎ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ ಡಿ ಟಿ, ದಟ್ ಇಸ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ ಡಿ ಟಿ ವಿಚ್ ಇಸ್ ಈಕ್ವಲ್ ಟು ಎಮ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಪ್ಲಸ್ ಡಿ ಡಿವೈಡೆಡ್ ಬೈ ಡಿ ಟಿ ಇಂಟು ವಿ ನಾಟ್. ಸೊ ನೆಕ್ಸ್ಟ್ ಇವಾಗ ನಿಮ್ಗೆ ಏನು ಸಿಗ್ತೀವಲ್ಲ ಮೈನಸ್ ಎಮ್ ವಿ ಪ್ಲಸ್ ಝೀರೋ. ಓಕೆ, ಬಟ್ ಫ್ರಮ್ ಈಕ್ವೇಷನ್ 1 ವಿ ಹ್ಯಾವ್, ಫ್ರಮ್ ಈಕ್ವೇಷನ್ 1 ಅದನ್ನು ಮೆನ್ಷನ್ ಮಾಡಿದ್ನಲ್ಲಿ ವಿ ಈಸ್ ಈಕ್ವಲ್ ಟು ಮೈನಸ್ ಎಮ್ ಎಕ್ಸ್ ಪ್ಲಸ್ ವಿ ನಾಟ್. ದಿಸ್ ವಿಲ್ ಬಿ ಅವರ್ ಈಕ್ವೇಷನ್ 1. ಈಕ್ವೇಷನ್ 1ಇಂದ ನಮ್ಗೆ ಏನು ಸಿಗುತ್ತೆ, ಎ ಈಸ್ ಈಕ್ವಲ್ ಟು ಮೈನಸ್ ಎಮ್ ಎ ಈಸ್ ಈಕ್ವಲ್ ಟು ಮೈನಸ್ ಎಮ್ ಇಂಟು ಮೈನಸ್ ಎಮ್ ಎಕ್ಸ್ ಪ್ಲಸ್ ವಿ ನಾಟ್. ಏನಿಲ್ಲ, ಈ ಇದರಲ್ಲಿ ವಿ ಇತ್ತಲ್ಲ, ನನಗೆ ಎ ಇಸ್ ಈಕ್ವಲ್ ಟು ಮೈನಸ್ ಎಮ್ ವಿ ಪ್ಲಸ್ ಝೀರೋ ಸಿಕ್ಕಿತ್ತಲ್ಲ, ಅಲ್ಲಿ ಮೈನಸ್ ಎಮ್ನ ಹಂಗೆ ಇಟ್ಬಿಟ್ಟು ವಿ ಹಾಕಿ ಈ ಗಿವನ್ ಈಕ್ವೇಷನ್ ಫಸ್ಟ್ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಇಲ್ಲ. ಆಯಿತಾ? ನೆಕ್ಸ್ಟ್ ನಂಗೆ ಏನು ಸಿಗುತ್ತೆ ಅಂತಂದರೆ ಎ ಇಸ್ ಈಕ್ವಲ್ ಟು ಪ್ಲಸ್ ಎಮ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಮ್ ಇಂಟು ವಿ ನಾಟ್ ಸಿಗುತ್ತೆ. ದೇರ್ಫೋರ್ ಸ್ಲೋಪ್ ಆಫ್ ದ ಗಿವನ್ ಗ್ರಾಫ್ ಇನ್ ದ ಈಕ್ವೇಷನ್ 2 ದಟ್ ಈಸ್ ಪಾಸಿಟಿವ್. ಸೊ ಗ್ರಾಫ್ ಏನಿದೆ ಪಾಸಿಟಿವ್ ಗ್ರಾಫ್ ಆಗಿರುತ್ತೆ. ಸೊ ಇದು ನಥಿಂಗ್ ಬಟ್ ಪಾಸಿಟಿವ್ ಆಗಿ ಹೋಗ್ತಿದೆ ಅಂತಂದರೆ ವಿಚ್ ಈಸ್ ಒನ್ ಸೆಕೆಂಡ್ ವಿಚ್ ವಿಲ್ ಬಿ ಪಾಸಿಟಿವ್. ಎಸ್, ದಟ್ ಈಸ್ ಆಪ್ಷನ್ ಡಿ. The graph will be like this. It should be move positivewards, okay, towards a positive path, because the equation that we got by solving this, just by assuming this, will be positive, so that's why. And then 18th question gogana. This is the manual way, trust me, this will be like very 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 mind sucking one. Okay, 5th question gogana. The trajectory of the projectile projected from a origin is given by the equation y is equal to x minus 2x square divided by 5. The initial velocity of the projectile is, so we need to find the initial velocity of the projectile. So what is the projectile? What is projectile? Projectile is the path followed by an object when we throw it. Okay, ಒಂದು ಪ್ಯಾರಾಬೋಲಾ ಶೇಪ್ ಪಾತ್ ಫಾಲೋ ಆಗುತ್ತೆ. ಲೈಕ್ ಇನಿಷಿಯಲ್ ವೆಲಾಸಿಟಿ ಒಂದು ಇರುತ್ತೆ, ಫೈನಲ್ ವೆಲಾಸಿಟಿ ಒಂದು ಇರುತ್ತೆ. ಮಧ್ಯದಲ್ಲಿ ಒಂದು ಈಕ್ವೇಷನ್ ಬರುತ್ತೆ, ಅದು ಲೈಕ್ ಪ್ರೊಜೆಕ್ಟೈಲ್ ಮೋಷನ್. ಇದು ಫಸ್ಟ್ PUC ಅಲ್ಲೇ ಬರುತ್ತೆ ಟಾಪಿಕ್ ಇದು, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಗಿವನ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ನಮಗೆ, y is equal to x minus 2x square divided by 5 ಅಂತ ತಾನೆ. And then comparing with the standard equation of the trajectory equation ಏನು, y is equal to x tan theta minus gx square divided by 2u square into cos square theta ಅನ್ನೋದು ರಿಯಲ್ ಟ್ರಾಜೆಕ್ಟರಿ ಈಕ್ವೇಷನ್. ಇದಕ್ಕೆ ಕಂಪೇರ್ ಮಾಡಿದಾಗ tan theta 1 ಆಗುತ್ತೆ, tan theta is equal to 1 ಆಗುತ್ತೆ, theta is equal to 45 ಡಿಗ್ರಿ ಆಗುತ್ತೆ. ಸೊ ಆಲ್ಸೋ g divided by 2u square cos square theta is equal to 2 divided by 5. ಓಕೆ, ಸೊ ಇವಾಗ ನಿಂಗೆ ಏನು ಸಿಕ್ಬಿಡ್ತು ಇವಾಗ, ಈಗ ಆರಾಮಾಗಿ ಈಕ್ವೇಟ್ ಮಾಡ್ಕೋದು ನೀನು. g divided by 2u square into 1/2 which is equal to 2/5 ಅಲ್ವಾ. ಇವಾಗ u ಏನಾಯಿತು ನಿನಗೆ, u will be directly equal to 5 meter per second. ಸೊ ಆನ್ಸರ್ ಸಿಕ್ಬಿಡ್ತು ಅಂತ ಅನ್ಕೋತೀನಿ. ದಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ 5 meter per second. Yes. That's all for today's video. Thanks for watching. Happy learning.